ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ಲೆಮನ್ ಸಾಂಬಾರು ಮಾಡೋಣ. ಓಕೆನಾ, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಓಕೆನಾ, ತುಂಬ ಈಸಿ ರೆಸಿಪಿ, ಕೇವಲ 5 ನಿಮಿಷದಲ್ಲೇ ಮಾಡ್ಕೊಬೋದು. ಅದಕ್ಕಾಗಿ ನಾನು ಇವಾಗ 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ಬೇಳೆ ತೊಗೊಂಡು ನಾನು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ನಾನು ವಾಶ್ ಮಾಡ್ಕೋತೀನಿ. ಓಕೆನಾ, ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ವಾಶ್ ಮಾಡಾಯಿತು. ಇವಾಗ ಅದ್ರ ತಕ್ಕಂಗೆ ನಾನು ಎಷ್ಟು ನೀರು ಬೇಕು ಅಂತ ಹೇಳಿಬಿಟ್ಟು ಅಷ್ಟು ನೀರು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ಇವಾಗ ನಾನು ಮುಚ್ಚಿ ನಿಧಾನವಾಗಿ 2 ವಿಷಲ್ ಅಥವಾ 3 ವಿಷಲ್ ಬರೋ ತನಕ ನಾನು ನಿಧಾನವಾಗಿ ಕೂಗಿಸ್ಕೊತೀನಿ. ಓಕೆನಾ, ಸ್ವಲ್ಪ ಸಿಮ್ಮಾಗಿಟ್ಟು ಕೂಗಿಸ್ಕೊಳ್ಳಿ, ಆವಾಗ ಬೇಳೆ ಚೆನ್ನಾಗಿ ಮ್ಯಾಶ್ ಆಗಿರುತ್ತೆ ಒಳಗಡೆ. ಓಕೆನಾ, ನೀವು ನೋಡ್ತಾ ಇದ್ದೀರಲ್ಲ, ಇವಾಗ 2 ವಿಷಲ್ ಅಥವಾ 3 ವಿಷಲ್ ಬರೋ ತನಕ ನಾವು ಇವಾಗ ಕೂಗಿಸ್ಕೊಳ್ಳೋಣ. ಆವಾಗ ಬೇಳೆ ಚೆನ್ನಾಗಿ ಮ್ಯಾಶ್ ಆಗಿರುತ್ತೆ ಅಂತ. 2 ವಿಷಲ್ ಆದರೆ ಸ್ವಲ್ಪ ಬೇಳೆ ಥರ ಇರುತ್ತೆ, 3 ಆದರೆ ತುಂಬ ಬೇಗ ಮ್ಯಾಶ್ ಆಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ನಾನು ಸೈಡಲ್ಲಿ ಸಮ ಪ್ರಮಾಣದಲ್ಲಿ ಜೀರಿಗೆ ಮತ್ತು ಮೆಣಸು 2 ಒಂದೇ ಸಮ ಪ್ರಮಾಣದಲ್ಲಿ ನನಗೆ ಎಷ್ಟು ಬೇಕು 1.5 ಸ್ಪೂನ್ ತೊಗೊಂಡು ಕುಟ್ಟಿ ಪುಡಿ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ನಿಂಬೆಹಣ್ಣು 1, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಟೊಮ್ಯಾಟೊ ಇಷ್ಟಿದ್ರೆ ಸಾಕು. ನಾವು ಬೇಗ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದು ಹೇಗೆ ಅಂತ ಇವಾಗ ನೋಡೋಣ. ಓಕೆನಾ, ಇವಾಗ ಸ್ವಲ್ಪ ಬಾಣಲಿ ಇಟ್ಕೊಂಡು ನಾನು ಸ್ವಲ್ಪ ಸಾಂಬಾರಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಎಣ್ಣೆ ತೊಗೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡಾದ್ಮೇಲೆ ಸಾಸಿವೆ ಸಿಡ್ದಾದ್ಮೇಲೆ ನಾನು ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸೋಣ. ಓಕೆನಾ, ಸ್ವಲ್ಪ ಫ್ರೈ ಮಾಡೋಣ. ಓಕೆನಾ, ಫ್ರೈ ಮಾಡಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮ್ಯಾಟೊ, ಅದನ್ನು ಕೂಡ ಇವಾಗ ಹಾಕಿ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ಓಕೆನಾ, ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸ್, ಸಿಂಪಲ್ ರೆಮಿಡಿ, ಬೇಗ ಮಾಡ್ಕೋಬೋದು. ಒಂದು ಕಡೆ ನಾವು ರೈಸ್ಗೆ ಇಟ್ಬಿಟ್ಟು, ಈಗ ಎಲ್ಲಾದರೂ ಹೊರಗಡೆ ಹೋಗಿದ್ದಾಗ ಒಂದು ಕಡೆ ನಾವು ರೈಸ್ಗೆ ಇಟ್ಬಿಟ್ಟು ಬೇಗ ನಾವು ಬೇಳೆ ಕೂಗಿಸ್ಕೊಂಡು ಲೆಮನ್ ಸಾಂಬಾರು ಮಾಡ್ಕೋಬೋದು. ತುಂಬ ಈಸಿ ಮತ್ತು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಇವಾಗ ನಾನು ಟೊಮ್ಯಾಟೊ ಚೆನ್ನಾಗಿ ಬೇಯಲಿಕ್ಕೋಸ್ಕರ ಸ್ವಲ್ಪ 1 ಸ್ಪೂನ್ ಆದಷ್ಟು ಸಾಲ್ಟ್ ಹಾಕ್ಕೊಂಡು ಇವಾಗ ನಾನು ಬೇಯಿಸ್ಕೊತಾ ಇದ್ದೀನಿ. ಓಕೆನಾ, ಇವಾಗ ಮತ್ತು ಜೀರಿಗೆ, ಮೆಣಸು 2 ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ಹಾಕಿ ಸ್ವಲ್ಪ ಬೇಯಿಸೋಣ. ಓಕೆ, ಮತ್ತು ಬೇಯಿಸ್ಕೊಳ್ಳೋಣ. ಓಕೆನಾ, ನೀವು ನೋಡ್ತಾ ಇದ್ದೀರಲ್ಲ, ಟೊಮೆಟೊ ಚೆನ್ನಾಗಿ ಬೇಯಬೇಕು ಎಣ್ಣೆಲಿ, ಆವಾಗ ಚೆನ್ನಾಗಿರುತ್ತೆ, ಬೇಳೆಗೆ ಚೆನ್ನಾಗಿ ಹೊಂದ್ಕೊಡುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ, ಅದರಲ್ಲಿರೋ ಬೇಳೆ ನಾವು ಸೈಡಲ್ಲಿ ಕೂಗಿಸಿಟ್ಕೊಂಡಿದ್ವಲ್ಲ, ಆ ಬೇಳೆ ನೀರನ್ನ ಸ್ವಲ್ಪ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಬೇಯಿಸಿಟ್ಕೊಂಡಂತಹ ಬೇಳೆನೂ ಕೂಡ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಅದರೊಳಗಡೆ ಸೇರಿಸೋಣ. ಓಕೆನಾ, ನೀವು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ತಿಕ್ಕಾಗಿದೆ ಸಾಂಬಾರು. ಇವಾಗ ನಮಗೆ ಎಷ್ಟು ಬೇಕು ಬೇಳೆ ಥರ ಇದ್ದರೆ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ನೀರು ಹಾಕೋಬೋದು. ಓಕೆನಾ, ಈಗ ನಾವು ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸುವ ಅವಶ್ಯಕ. ಓಕೆನಾ, ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಸಾಂಬಾರು. ಇವಾಗ ನಾನು 1 ನಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ಇವಾಗ ಹಾಕೋತಾ ಇದ್ದೀನಿ ಸಾಂಬಾರಿಗೆ. ಇಲ್ಲ ಒಂದು 5-6 ಜನ ಇದ್ದೀವಿ ನಮ್ಮ ಮನೇಲಿ ಅನ್ನೋರು 1.5 ನಿಂಬೆಹಣ್ಣು ಕೂಡ ಬಳಸ್ಕೋಬೋದು. ಓಕೆನಾ, ಚೆನ್ನಾಗಿರುತ್ತೆ ಸಾಂಬಾರು. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಮತ್ತು ಇವಾಗ ಸ್ವಲ್ಪ ಒಂದು 2 ಮಿನಿಟ್ಸ್ ನಿಂಬೆಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಸ್ವಲ್ಪ ಹೊಂದ್ಕೊಳ್ಳೋ ಥರ ಸ್ವಲ್ಪ ಕುದಿಸೋಣ. ಓಕೆನಾ, ಕುದಿಸಿದ್ರೆ ರೆಡಿ, ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಒಂದು 5 ನಿಮಿಷ ಲಿಡ್ ಮುಚ್ಚಿ ನಾವಿವಾಗ ಬೇಯಿಸಿದ್ರೆ ಅದು ಲೆಮನ್ ಸಾಂಬಾರು ರೆಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ, ನೀವು ಬೇಗ ಮಾಡ್ಕೊಬೋದು. ಮನೇಲಿ ಲೆಮನ್ ಇದ್ದರೆ ಸಾಕು, ಮತ್ತು ಬೇಳೆ ಹಾಕಿ ಬೇಗ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ತಿಕ್ಕಾಗಿದೆ ಸಾಂಬಾರು. ಈಗ ನಾನು ಸೈಡಲ್ಲಿ ರೈಸ್ ಕೂಡ ಇಟ್ಟಿದ್ದೆ, ಮಕ್ಕಳು ಬರೋಷ್ಟರೊಳಗೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು. ರೈಸು ರೆಡಿಯಾಗಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಕನ್ಸಿಸ್ಟೆನ್ಸಿ ಆಗಿದ್ದರೆ ಸಾಕು, ಲೆಮನ್ ಸಾಂಬಾರು ಚೆನ್ನಾಗಿರುತ್ತೆ. ರೈಸ್ ಆ್ಯಂಡ್ ಲೆಮನ್ ಸಾಂಬಾರು ಸೂಪರ್ ಕಾಂಬಿನೇಷನ್. ನೀವು ಮಾಡಿಕೊಂಡು, ಈಗ ಮಕ್ಕಳು, ಈಗ ವಿಂಟರ್ ಸೀಸನ್ ಬೇರೆ, ಇವಾಗ ತುಂಬ ಚಳಿ ಇದೆ. ಜೀರಿಗೆ ಮತ್ತು ಮೆಣಸು 2 ಉಪಯೋಗಿಸಿ ಮತ್ತು ಮಾಡೋದ್ರಿಂದ ನಮಗೆ ಇಮ್ಯುನಿಟಿ
ಚೆನ್ನಾಗಿರುತ್ತೆ. ಮಕ್ಳಿಗೂ ನೆಗಡಿ ಕೆಮ್ಮುಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಕ್ವಿಟ್ ಮಾಡಬೇಡಿ ವಿಡಿಯೋನ, ಹಂಗೆ ಮುಂದುವರಿಸಿ. ಯಾಕೆಂದರೆ ಇವಾಗ ನಿಮ್ಮ ಮಕ್ಕಳಿಗೋಸ್ಕರ ನಾನು ಪ್ರತಿಯೊಂದು ಒಂದೊಂದು ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಹೌ ಟು ಫೋಲ್ಡ್ ಅ ಸಿಟ್ಟಿಂಗ್ ಮ್ಯಾಟ್. ಓಕೆ, ನಾವು ಹೇಗೆ ಒಂದು ಸಿಟ್ಟಿಂಗ್ ಮ್ಯಾಟ್ನ ನಾವು ಹೇಗೆ ಫೋಲ್ಡ್ ಮಾಡ್ತೀವಿ, ನಾವು ಬೆರಳೆ ಮೂಮೆಂಟ್ ಯಾವ ಥರ ಉಪಯೋಗ ಮಾಡ್ತೀವಿ, ಯಾವ ಥರ ತೆಗಿತೀವಿ, ಅದು ತುಂಬ ಇಂಪಾರ್ಟೆಂಟ್. ಓಕೆನಾ, ನೋಡ್ಕೊಳ್ಳಿ. ನಿಮ್ಮ ಮಕ್ಳಿಗೂ ನೀವು ಹೇಳ್ಕೊಡಿ. 2.5 ವರ್ಷದಿಂದ 6 ವರ್ಷದ ಮಕ್ಳಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ನಾವು ಪ್ರತಿನಿತ್ಯ ಒಂದೊಂದು ಆ್ಯಕ್ಟಿವಿಟಿ ಕಲಿತಾ ಹೋಗೋಣ ಡೈಲಿ ರುಟೀನ್ ಜೊತೆ. ಓಕೆನಾ, ಪ್ರತಿನಿತ್ಯ ನನ್ನ ವೀಡಿಯೋಗಳನ್ನ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೋ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು.